ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಶಿಕ್ಷಣ ಪ್ರೇಮಿಗಳೇ ಹಾಗೂ ಸರ್ವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕನ್ನಡ ವಿಷಯವನ್ನು ಆಯ್ದುಕೊಂಡು ಅಧ್ಯಯನ ಮಾಡುವಂತಹ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಅನುಕೂಲವಾಗುವ ದೃಷ್ಟಿಯಿಂದ ನಾನು ಹೊಸಗನ್ನಡ ಸಾಹಿತ್ಯದ ಘಟ್ಟಗಳು ಅನ್ನೋದೇನಿದೆ ಆ ಒಂದು ಚಾಪ್ಟರ್ನ ಅಡಿಯಲ್ಲಿ ಇಂದು ಹೊಸಗನ್ನಡ ಸಾಹಿತ್ಯ ಘಟ್ಟದ ನವೋದಯ ಘಟ್ಟ ಏನಿದೆ ಅದನ್ನು ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ತಮ್ಮೆಲ್ಲರ ಅನುಕೂಲಕ್ಕಾಗಿ. ನಾನು ಮಲ್ಲಪ್ಪ ಹೊಸೂರು, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕೆರೂರು, ತಾಲೂಕು ಬಾದಾಮಿ, ಜಿಲ್ಲೆ ಬಾಗಲಕೋಟೆ. ನನ್ನ ಸೆಲ್ ನಂಬರ್ 9060666392. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ವಿಡಿಯೋ. ತಮ್ಮ ಸಲಹೆ, ಮಾರ್ಗದರ್ಶನ ಇದರ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಮತ್ತು ಯೂಟ್ಯೂಬ್ನಲ್ಲೂ ಕೂಡ ನನ್ನ ವಿಡಿಯೋಗಳು ಇವೆ. ಅವುಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೀವು ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈಗ ನೇರವಾಗಿ ನಾವು ಪಾಠದ ಕಡೆಗೆ ಹೋಗ್ತಾ ಇದ್ದೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಹೊಸಗನ್ನಡ ಸಾಹಿತ್ಯ ಘಟ್ಟಗಳು ಅಂತ ಏನು ಕರಿತೇವೆ, ಇದನ್ನು 1900ರಿಂದ 1945ರ ನವೋದಯ ಘಟ್ಟದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಪೀಠಿಕಾ ರೂಪದಲ್ಲಿ ಕೆಲವು ವಿಷಯಗಳನ್ನು ಈಗ ನಾವು ನೋಡೋಣ. ರಂಶ್ರೀ ಮುಗುಳಿಯವರು ತಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯೊಳಗೆ ಈ ರೀತಿಯಲ್ಲಿ ಹೊಸಗನ್ನಡ ಸಾಹಿತ್ಯ ಘಟ್ಟಗಳನ್ನು ವಿಭಾಗ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಮುಖ್ಯವಾಗಿ ಅವರು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, 1900ರಿಂದ ಹಿಡಿದುಕೊಂಡು 1945ರವರೆಗಿನ ಒಂದು ಹೊಸಗನ್ನಡ ಸಾಹಿತ್ಯ ಘಟ್ಟ ಏನಿದೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನವೋದಯ ಪೂರ್ವ ಅಂತೇಳಿ ಏನು ಕರಿತೇವೆ, ಇದು 1870 ಇಸ್ವಿಯಿಂದ ಹಿಡ್ಕೊಂಡು 1920ರವರೆಗಿನ ಕಾಲವನ್ನು ನವೋದಯ ಪೂರ್ವ ಅಂತೇಳಿ ಕರೆದ್ರು. ಈ ಸಂದರ್ಭದೊಳಗೆ ನಮಗೆ ಗೊತ್ತಿರೋ ಹಾಗೆ ಆಗಾಗಲೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮುಕ್ತಾಯವಾಗಿ ಯುರೋಪಿನ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು ಅದರ ಆಡಳಿತಾವಧಿಯೂ ಸಹಿತವಾಗಿ ಸಂಪೂರ್ಣವಾಗಿ ಮುಕ್ತವಾಗಿ ಭಾರತ ದೇಶದೊಳಗೆ ಕೊಂಚ ಮಟ್ಟಿಗೆ ಒಂದು ಶಾಂತಿ ನೆಲೆಸಿರತಕ್ಕಂತಹ ಕಾಲ ಅದು. ಅಲ್ಲಿಂದ 1920ರವರೆಗಿನ ಘಟ್ಟವನ್ನು ನವೋದಯ ಪೂರ್ವ ಘಟ್ಟ ಅಂತೇಳಿ ಕರೆದರು ರಂಶ್ರೀ ಮುಗುಳಿಯವರು. ಇದನ್ನು ಸಹಸಾ ಮಾಳ್ವಾಡವರು ಕೂಡ ಇದೇ ಅಭಿಪ್ರಾಯವನ್ನು ಅನುಮೋದಿಸಿದರು ಕೂಡ. ಇನ್ನು ನವೋದಯ ಘಟ್ಟ 1900ರಿಂದ 1945ರವರೆಗಿನ ಕಾಲ. ಪ್ರಗತಿಶೀಲ ಅಂತ ಏನು ಕರಿತೀವಿ 1943ರಿಂದ 50ರವರೆಗಿನ ಕಾಲವನ್ನು. ನವ್ಯ ಅನ್ನುವಂಥ ಘಟ್ಟ 1950ರಿಂದ 75ರವರೆಗಿನ ಕಾಲವನ್ನು. ದಲಿತ ಮತ್ತು ಬಂಡಾಯ 1975ರಿಂದ 80ರವರೆಗಿನ ಕಾಲವನ್ನು. ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೊಸಗನ್ನಡ ಸಾಹಿತ್ಯವನ್ನು ಎಷ್ಟು ವಿಭಾಗಗಳಲ್ಲಿ ಮಾಡ್ತಾರೆ ಅಂತಂದರೆ ನವೋದಯ ಪೂರ್ವ, ನವೋದಯ, ಪ್ರಗತಿಶೀಲ, ನವ್ಯ ಮತ್ತು ದಲಿತ ಬಂಡಾಯ. ಹೀಗೆ ಅಧ್ಯಯನದ ಅನುಕೂಲಕ್ಕಾಗಿ ದಲಿತ ಮತ್ತು ಬಂಡಾಯ ಬೇರೆ ಬೇರೆ ರೀತಿಯಲ್ಲಿ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಈಗ ನವೋದಯ ಘಟ್ಟ ಇದು ಏನು, ಇದಕ್ಕೆ ಪ್ರೇರಣೆ ಏನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ನವೋದಯ ಘಟ್ಟ ಇದ್ದಿದ್ದು 1900ರಿಂದ 1945ರವರೆಗಿನ ಕಾಲ ಅನ್ನೋದನ್ನು ನಾವು ನೋಡ್ತೀವಿ. ಹಾಗಿದ್ರೆ ಈ ನವೋದಯ ಅನ್ನುವಂಥ ಘಟ್ಟ ಏನಿದೆ ಇದಕ್ಕೆ ನವೋದಯ ಎನ್ನುವಂತಹ ಎನ್ನುವಂಥ ಹೆಸರನ್ನು ಕೊಟ್ಟಿರುವಂಥವರು ಕುವೆಂಪುರವರು. ಈ ನವೋದಯ ಪರಿಕಲ್ಪನೆಯನ್ನು ಡಾಕ್ಟರ್ GS ಶಿವರುದ್ರಪ್ಪನವರು ಇದನ್ನು ಅನುಮೋದಿಸಿದರು ಕೂಡ. ಈ ಶಿವರುದ್ರಪ್ಪನವರು ಹೇಳ್ತಾರೆ, ನವೋದಯ ಎಂದರೆ ಪಾಶ್ಚಿಮಾತ್ಯ ವಸಾಹತುಶಾಹಿ ಹಾಗೂ ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಹಾಗೂ ಹಳೆಯ ಮತ್ತು ಹೊಸ ಮನೋಧರ್ಮಗಳ ಘರ್ಷಣೆಯ ಪರಿಣಾಮ. ಭಾರತದ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪುನರುಜ್ಜೀವನದ ಹಂತದೊಳಗೆ ತಯಾರಾಗಿರ್ತಕ್ಕಂತಹ ಒಂದು ಸಾಹಿತ್ಯ ಘಟ್ಟ, ಸಾಹಿತ್ಯ ಚಳುವಳಿ ಎನ್ನುವ ರೀತಿಯಲ್ಲಿ GS ಶಿವರುದ್ರಪ್ಪನವರು ಹೇಳಿದರು. ಇದು 19-20ನೇ ಶತಮಾನದೊಳಗೆ ಪಶ್ಚಿಮದ ಪ್ರೇರಣೆಯಿಂದ ಕಾಣಿಸಿಕೊಂಡಿರ್ತಕ್ಕಂತಹ ಮತ್ತು
ಭಾರತೀಯ ಸಾಹಿತ್ಯದಲ್ಲಿ ಬದಲಾವಣೆಯನ್ನು ತಂದಿರತಕ್ಕಂತಹ ಪ್ರೇರಣಾತ್ಮಕವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಅನ್ನೋದನ್ನು ಜಿ ಎಸ್ ಶಿವರುದ್ರಪ್ಪನವರು ಹೇಳಿದರು. ನವೋದಯ ಲೇಖಕರ ಬರವಣಿಗೆಯು ಸಮುದಾಯದ ಪರಿಮಿತ ಭಾಗವೊಂದರ ಅಪಾರ ಪ್ರತಿಭೆಯನ್ನು ಒಳಗೊಂಡಿದೆ ಎನ್ನುವಂತಹ ಭಾವವನ್ನು ಕೂಡ ಎಚ್ ಎಸ್ ರಾಘವೇಂದ್ರ ರಾವ್ ರವರು ಕೂಡ ಹೇಳಿದ್ದಾರೆ. ಹಾಗಾಗಿ ಇದು ನವೋದಯ ಎಷ್ಟರ ಮಟ್ಟಿಗೆ ಸಾಹಿತಿಗಳನ್ನು ಆಕರ್ಷಿಸಿದೆ ಎನ್ನುವುದು ಬೇರೆ ಬೇರೆ ವಿದ್ವಾಂಸರ ಒಂದು ಹೇಳಿಕೆಗಳ ಮೂಲಕ ನಮಗೆ ಅರ್ಥವಾಗ್ತದೆ ಪ್ರಿಯ ಬಂಧುಗಳು. ಹಾಗಿದ್ದರೆ ನವೋದಯ ಸಾಹಿತ್ಯಕ್ಕೆ ಪ್ರೇರಣೆಗಳಾದರೂ ಏನು ಅನ್ನೋದನ್ನು ನಾವು ನೋಡ್ತಾ ಹೋದರೆ 1911ನೇ ಇಸ್ವಿಯೊಳಗೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಏನಿತ್ತು ಅಲ್ಲಿ ಬಿ ಎಂ ಶ್ರೀಯವರು ಕನ್ನಡ ಮಾತು ತಲೆ ಎತ್ತುವ ಬಗೆ ಎನ್ನುವಂತಹ ಒಂದು ಭಾಷಣವನ್ನು ಮಾಡಿದರು. ಈ ಭಾಷಣದೊಳಗೆ ಅವರು ಹೇಳಿದರು 1900 ಅಂದರೆ 10ನೇ ಶತಮಾನದಿಂದ ಸುಮಾರು 19-20ನೇ ಶತಮಾನದ ಆದಿಕಾಲದವರೆಗೂ ಕೂಡ ರಾಜರಿಗಾಗಿ ಪಂಡಿತರಿಗಾಗಿ ಬರೆಯುವಂಥ ಕಾಲ ಒಂದಿತ್ತು. ಆ ಕಾಲ ಈಗ ಮುಗಿದು ಹೋಯಿತು. ಅವರು ಹೇಳ್ತಾರೆ, ಪಂಡಿತರಿಗಾಗಿ ರಾಜರಿಗಾಗಿ ಬರೆಯುವಂತಹ ಕಾಲ ಮುಗಿದು ಹೋಯಿತು. ಆದರೆ ಇವತ್ತು ನಾವೇನು ಸಾಹಿತ್ಯವನ್ನು ಬರಿತಾ ಇದ್ದೀವಿ, ನಾವು ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ಹೆಂಗಸರು, ಗಂಡಸರು, ಬ್ರಾಹ್ಮಣರು, ಒಕ್ಕಲಿಗರು, ಚಿಕ್ಕವರು, ದೊಡ್ಡವರು ಎಲ್ಲರೂ ಕೂಡ ಓದುವಂತಾಗಬೇಕು. ಸಾಹಿತ್ಯ ಸರಸ್ವತಿ ಕೇವಲ ರಾಜಾಶ್ರಯಕ್ಕೆ ಮಾತ್ರ ಮೀಸಲಾಗಿರಬಾರದು ಎನ್ನುವಂಥ ಭಾವಕ್ಕೆ ಎನ್ನುವಂಥ ಘಟ್ಟಕ್ಕೆ ಇವತ್ತು ನಾವು ಬಂದು ತಲುಪಿದ್ದೇವೆ. ಹಾಗಾಗಿ ಒಂದು ಕಾಲದಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತದ ಪ್ರಭಾವ ಪೋಷಣೆಯಲ್ಲಿ ಹೇಗೆ ಬೆಳೆದಿದೆಯೋ ಹಾಗೆ ಇಂಗ್ಲೀಷಿನ ಪೋಷಣೆಯಲ್ಲಿ ಹೊಸಗನ್ನಡ ಸಾಹಿತ್ಯದ ಕೃಷಿ ಆಗಬೇಕು. ಈಗಾಗಲೇ ಯುಗಗಳಿಂದ ಉಳಿದಿರತಕ್ಕಂತಹ ಒಂದು ಕನ್ನಡದ ಗ್ರಂಥಗಳೇನಿವೆ ಇವುಗಳ ಸಂಪಾದನೆ ಆಗಬೇಕು, ಅವುಗಳ ಸಂಗ್ರಹಣೆ ಆಗಬೇಕು ಮತ್ತು ತಳಮಟ್ಟದೊಳಗೆ ಸಂಶೋಧನೆಯನ್ನು ಕೂಡ ಮಾಡಬೇಕು ಅನ್ನುವಂಥ ಘೋಷಣೆಯನ್ನು 1911ರ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಒಂದು ಭಾಷಣದೊಳಗೆ ಇವರು ಮಾಡಿದ್ರು. ಅಲ್ಲಿಂದ 18ನೇ ಇಸ್ವಿಯೊಳಗೆ ಕಲಬುರಗಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಭಾಷಣದ ಸಂದರ್ಭದಲ್ಲಿ ಅವರು ಈ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟರು. ಉದಾರ ಚರಿತಾನಾಂತು ಹೊಸದೈವ ಕುಟುಂಬಕಂ ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಅವ್ರು ಹೇಳಿದರು, ಇವತ್ತಿನ ಈ ಕನ್ನಡ ಸಾಹಿತ್ಯ ಏನಿದೆ ಈ ಹೊಸ ಸಾಹಿತ್ಯವನ್ನು ನೂತನ ಜ್ಞಾನದ ಪ್ರಸಾರಕ್ಕಾಗಿ ನಾವು ಬರೆಯಬೇಕಾಗಿದೆ ಎನ್ನುವಂಥದ್ದನ್ನು. ಅಷ್ಟೇ ಅಲ್ಲದೆ ಪ್ರಪಂಚದ ಉತ್ತಮ ವಿಚಾರಗಳೆಲ್ಲವೂ ಏನಿವೆ ಅವುಗಳನ್ನು ಸಿಂಹಾವಲೋಕನದಿಂದ ನಾವು ಅವಲೋಕಿಸಿ ಸ್ವಾನುಭಾವಕ್ಕೆ ತಂದುಕೊಂಡು ಆ ನಂತರ ಇನ್ನೂ ತಿಳಿಯದೇ ಇರತಕ್ಕಂಥ ಬಹುಪಾಲು ಜನರ ವರ್ಗ ಏನಿದೆ ಅವರುಗಳಿಗೆ ತಿಳಿಸಿಕೊಡುವಂತಹ ಕೆಲಸ ಇವತ್ತು ಆಗಬೇಕಾಗಿದೆ ಎನ್ನುವಂತಹ ಭಾಷಣವನ್ನು 1918ನೇ ಇಸ್ವಿಯೊಳಗೆ ಕಲಬುರಗಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ರೂಪದಲ್ಲಿ ಅವರು ಹೇಳಿದರು. ಇದಾದ ನಂತರ ಬಹುಮುಖ್ಯ ಘಟ್ಟ ಬಹುಶಃ ಹೊಸಗನ್ನಡ ಸಾಹಿತ್ಯದ ಕವಿರಾಜ ಮಾರ್ಗ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬಿ ಎಂ ಶ್ರೀಕಂಠಯ್ಯನವರು ಇಂಗ್ಲೀಷ್ ಗೀತೆಗಳನ್ನು 1921ನೇ ಇಸ್ವಿಯಲ್ಲಿ ಕೊಟ್ಟರು. ಇದರಲ್ಲಿ ಮೊದಲ ಕವನ ಏನಿತ್ತಲ್ಲ, ಮೊದಲ ಕವನ ಶ್ರೀಯವರ ಮೊದಲ ಕವನ ಇತ್ತು. ಇದು ಏನು ಕಾಣಿಕೆ ಎನ್ನುವಂಥದ್ದು. ಇದು ಇಂಗ್ಲೀಷ್ ಗೀತೆಗಳ ಪ್ರಥಮ ಕವನನೂ ಕೂಡ. ಈ ಕಾಣಿಕೆ ಕನ್ನಡ ಅಷ್ಟೇ ಅಲ್ಲದೆ ಇನ್ನೇ ಅನೇಕ ಕವನಗಳನ್ನು ಕೂಡ ಈ ಇಂಗ್ಲೀಷ್ ಗೀತೆಗಳು ಅನ್ನುವಂಥ ಪುಸ್ತಕದಲ್ಲಿ ಕೊಟ್ಟರು. 1921ರಲ್ಲಿ ಇದರಲ್ಲಿ ಕೇವಲ 12 ಕವನಗಳಿದ್ದು 1924ಕ್ಕೆ ಬಂದಾಗ ಇಲ್ಲಿ 24 ಕವನಗಳು ಪುನಃ ಸೇರಿಸಲ್ಪಟ್ಟು 1926ರಲ್ಲಿ ಪುನಃ 60 ಕವನಗಳು ಅದರಲ್ಲಿ ಬಂದವು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಿದ್ರೆ ಈ ಇಂಗ್ಲೀಷ್ ಗೀತೆಗಳು ಅನ್ನುವಂತಹ ಈ ಒಂದು ಪುಸ್ತಕದೊಳಗೆ ಪಿ ಬಿ ಶೆಲ್ಲಿಯವರ 9 ಕವನಗಳು, ಬರ್ನ್ಸ್ ಅವರ 7 ಕವನಗಳು, ವರ್ಡ್ಸ್ ವರ್ತ್ ಅವರ 5, ಬ್ರೌನಿಂಗ್, ಟೆನಿಸನ್, ಸ್ಕ್ಯಾಟರ್ಗಳ ತಲಾ 3 ಕವನಗಳು ಹಾಗೂ ಶೇಕ್ಸ್ಪಿಯರ್, ಸದಿ ಮತ್ತು ಬೈರನ್ ರವರ ತಲಾ 2 ಕವನಗಳನ್ನು ಕೂಡ ಇದರಲ್ಲಿ ಬಳಸಿಕೊಂಡರು. ಇಲ್ಲಿ ಬಹಳಷ್ಟು ಪ್ರೌಢವಾಗಿರ್ತಕ್ಕಂಥ ಕವನಗಳನ್ನೇ ಆಯ್ದುಕೊಂಡಿದ್ದೇನೆ ಎನ್ನುವಂಥ ಮಾತನ್ನು ಕೂಡ ಶ್ರೀಯವರಿಗೆ ಹೇಳೋದಿಲ್ಲ. ತನ್ನ ಶಕ್ತಿಗೆ ಎಷ್ಟು ದಕ್ಕುತ್ತದೆಯೋ, ಕನ್ನಡದ ಜಾಯಮಾನಕ್ಕೆ ಎಷ್ಟು ಒಗ್ಗುತ್ತದೆಯೋ ಅಷ್ಟು ಕವನಗಳನ್ನು ಮಾತ್ರ, ಆ ಥರದ ಕವನಗಳನ್ನು ಮಾತ್ರ ನಾನು ಕನ್ನಡಕ್ಕೆ ತೆಗೆದುಕೊಂಡಿದ್ದೇನೆ ಎನ್ನುವ ಮಾತನ್ನು ಕೂಡ ಶ್ರೀಯವರು ಪ್ರಾಮಾಣಿಕವಾಗಿ ಹೇಳಿದ್ದನ್ನು ನಾವು ನೋಡ್ತಾ ಇದ್ವಿ.
ಇಲ್ಲಿ ಶಬ್ದಾನುವಾದವನ್ನಾಗಲಿ ಈ ಅರ್ಥಾನುವಾದವನ್ನಾಗಲಿ ಅವರು ಆಯ್ದುಕೊಳ್ಳಲಾರದೆ ಅವರು ಭಾವಾನುವಾದವನ್ನು ಮಾಡಿಕೊಂಡು ಕನ್ನಡಕ್ಕೆ ಕವನಗಳನ್ನು ತೆಗೆದುಕೊಂಡು ಬಂದರು. ಇದರಲ್ಲಿ ಪ್ರಸಿದ್ಧವಾದಂತಹ ಅನುವಾದಗಳು ಅಂದ್ರೆ ರಾಬರ್ಟ್ ಬರ್ನ್ಸ್ ಅವರ ಓ ಮೈ ಲವ್ ಈಸ್ ಲೈಕ್ ಎ ರೆಡ್ ರೋಸ್ ಅನ್ನುವಂತಹ ಕವನವನ್ನು ನನ್ನ ಪ್ರೇಮದ ಹುಡುಗಿ ತಾವರೆಯ ಹೊಸ ಕೆಂಪು ಅನ್ನುವಂತಹ ರೀತಿಯೊಳಗೆ ಅದನ್ನು ಅನುವಾದ ಮಾಡಿಕೊಂಡರು. ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಎನ್ನುವಂಥ ಪದ್ಯ ಏನಿದೆ, ಇದನ್ನು ನ್ಯೂಮನ್ನ ಲೆಡ್ ಕೈಂಡ್ಲಿ ಲೈಟ್ ಎನ್ನುವಂತಹ ಪದ್ಯದ ಮೂಲಕ ಅದನ್ನ ಆಯ್ದುಕೊಂಡ್ರು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ದ ಬ್ರಿಡ್ಜ್ ಅನ್ನುವಂಥ ಬ್ರಿಡ್ಜ್ ಆಫ್ ಸೈಜ್ ಅನ್ನುವಂಥದ್ದನ್ನು ದುಃಖ ಸೇತು ಅಂತೇಳಿ ಥಾಮಸ್ ವುಡ್ ಅವರ ಕವನವನ್ನು ಅನುವಾದ ಮಾಡಿಕೊಂಡ್ರು. ಸ್ತ್ರೀಯವರು ಮಾತ್ರ ಗಣಗಳನ್ನು ಉಳಿಸಿಕೊಂಡ್ರು, ಪ್ರಾಸವನ್ನು ಕೆಲವೆಡೆ ಬಳಸಿಕೊಂಡ್ರು, ಕೆಲವೆಡೆ ಬಿಟ್ಟರು ಅನ್ನೋದನ್ನು ಸ್ವಚ್ಛಂದವಾಗಿ ಬಳಸ್ಕೊಂಡಿದ್ದನ್ನು ಕೂಡ ನಾವು ನೋಡ್ತೀವಿ ಇಂಗ್ಲೀಷ್ ಗೀತೆಗಳಲ್ಲಿ. ಇನ್ನು ಇದರಲ್ಲಿ ರಾಧಾ ಮಾಧವರ ಪ್ರೇಮವನ್ನು ಕೂಡ ವಸ್ತುವಾಗಿ ಬಳಸ್ಕೊಂಡಿರ್ತದನ್ನು ನೋಡ್ತೀವಿ. ದುಷ್ಯಂತ ಶಕುಂತಲೆಯರ ಪ್ರೇಮವನ್ನು ಕೂಡ ವಸ್ತುವನ್ನಾಗಿ ಬಳಸ್ಕೊಂಡಿದ್ದನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ. ಇನ್ನು ಹೀಗೆ ಹಲವು ರೀತಿಯಲ್ಲಿ ಇಂಗ್ಲಿಷ್ ಗೀತೆಗಳ ಒಂದು ಪ್ರಭಾವ ಹೊಸಗನ್ನಡ ಸಾಹಿತ್ಯದೊಳಗೆ ನವೋದಯ ಘಟ್ಟಕ್ಕೆ ಅದು ಪ್ರಭಾವ ಆಯಿತು ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಅಂಶಗಳು ಇಲ್ಲಿ ಬರ್ತಾವ. ಅವುಗಳನ್ನು ಮತ್ತೆ ನಾವು ವಿಡಿಯೋ ದೀರ್ಘವಾಗುತ್ತದೆ ಅನ್ನೋ ಕಾರಣಕ್ಕಾಗಿ ನಾನು ಶಾರ್ಟಾಗಿ ತಮ್ಮೊಂದಿಗೆ ಹೇಳ್ತಾ ಇದ್ದೀನಿ. ಇದಾದ ನಂತರ ಇನ್ನೂ ಒಂದು ಮಾತು ಹೇಳಬೇಕು. ಅಂದರೆ BM ಶ್ರೀಕಂಠಯ್ಯನವರ ಮೊದಲ ಸ್ವತಂತ್ರ ಕವನ ಕಾಣಿಕೆಯಾದರೆ ಅವರ ಕಡೆಯ ಕವನ ಹಾರೈಕೆ 1945ರಲ್ಲಿ ಅದು ಮೂಡಿ ಬಂದಿರುವಂಥದ್ದು. ಇದು 29ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕಳುಹಿಸಿರ್ತಕ್ಕಂತಹ ಒಂದು ಕವಿತೆ. ಅದು ಹೀಗೆ ಪ್ರಾರಂಭವಾಗುತ್ತದೆ: ಕನ್ನಡ ನುಡಿ ಪರ್ ಮುನ್ನಡೆ ತೆನೆ ತುಂಬಿ ಎನ್ನುವಂತಹ ಪದ್ಯವನ್ನು ಕೂಡ ಅವರು ಹೇಳಿದ್ದನ್ನು ನೋಡ್ತೀವಿ ಇಂಗ್ಲೀಷ್ ಗೀತೆಗಳ ಮೂಲಕವಾಗಿ. ಅಲ್ಲದೆ ಶ್ರೀಯವರು ಮೊದಲ ತಾಯ ಹಾಲು ಕುಡಿದು ಲಲ್ಲೆಯಿಂದ ತೊದಲು ನುಡಿದು ಗೆಳೆಯರೊಡನೆ ಮೂಡಿ ಬಂದ ಮಾತದಾವುದು ಅನ್ನುವಂಥ ರೀತಿಯೊಳಗೆ ಇಂಗ್ಲೀಷನ್ನು ಸ್ವಾಗತ ಮಾಡಿದ್ದನ್ನು ನೋಡ್ತೀವಿ ಕನ್ನಡ ಸಾಹಿತ್ಯಕ್ಕೆ. ಅಷ್ಟೇ ಅಲ್ಲದೆ ಇವಳ ಉಡುಗೆ ಅವಳಗಿಟ್ಟು ನೋಡ ಬಯಸಿದೆ, ಅವಳ ತೊಡೆಗೆ ಇವಳಿಗಿಟ್ಟು ಹಾಡ ಬಯಸಿದೆ ಎನ್ನುವಂತಹ ಪ್ರಸಿದ್ಧ ಸಾಲುಗಳನ್ನು ಕನ್ನಡ ಮತ್ತು ಇಂಗ್ಲೀಷಿಗೆ ಸಂವಾದಿಯಾಗಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯ ಒಂದು ಸಾಮರಸ್ಯವನ್ನು ಸಾರುವಂತಹ ಹಾಡುಗಳನ್ನು ಗೀತೆಗಳನ್ನು ಅವರು ಬರೆದಿದ್ದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಪ್ರಿಯ ವಿದ್ಯಾರ್ಥಿಗಳು. ಇದಾದ ಮೇಲೆ ಇನ್ನೊಂದು ಪ್ರೇರಣೆ ಬರ್ತದೆ, ಆಂಗ್ಲ ಸಾಹಿತ್ಯದ ರೊಮ್ಯಾಂಟಿಕ್ ಪ್ರಕಾರದ ಪ್ರೇರಣೆ ಎನ್ನುವಂಥದ್ದು. ಆಂಗ್ಲ ಸಾಹಿತ್ಯದೊಳಗೆ ಏನು ರೊಮ್ಯಾಂಟಿಕ್ ಅನ್ನುವಂತಹ ಒಂದು ಸಾಹಿತ್ಯ ಘಟ್ಟ ಬರ್ತದೆ, ಅಷ್ಟೊಂದು ಗಟ್ಟಿಯಾಗಿರ್ತಕ್ಕಂಥ ಪ್ರಭಾವ ಪ್ರೇರಣೆ ಕನ್ನಡ ಸಾಹಿತ್ಯಕ್ಕೆ ಬರದೇ ಹೋದರೂ ಕೂಡ ಒಂದೆರಡು ಅಂಶಗಳನ್ನು ನಾವಿಲ್ಲಿ ಮುಖ್ಯವಾಗಿ ತಿಳ್ಕೊಂಡಿರಬೇಕು. ಇಂಗ್ಲೀಷ್ ಭಾಷೆಯೊಳಗೆ ಅಥವಾ ಆಂಗ್ಲ ಸಾಹಿತ್ಯಕ್ಕೆ 1785ರಲ್ಲಿ ಫ್ರಾನ್ಸ್ ಕ್ರಾಂತಿ ಏನು ನಡೀತು, ನಿಯೋ ಕ್ಲಾಸಿಕ್ ಯುಗ ಅಂತ ಏನು ಕರೀತಾರೆ, ಅವುಗಳ ಪ್ರಭಾವ ಪ್ರೇರಣೆ ಹೆಚ್ಚಿದ್ರಿಂದಾಗಿ ಆಂಗ್ಲ ಸಾಹಿತ್ಯದಲ್ಲಿ ಒಂದು ಗಟ್ಟಿತನ ಬೇರೆ ರೀತಿಯಲ್ಲಿ ಬಂತು ಅನ್ನೋದನ್ನು ನೋಡ್ತೀವಿ. ಅಲ್ಲಿ ಕೋಪರ್ನಿಕಸ್, ಬೇಕನ್, ಗೆಲಿಲಿಯೋ ಮೊದಲಾದಂತಹ ಶ್ರೇಷ್ಠ ತತ್ವಜ್ಞಾನಿಗಳು ಮತ್ತು ವಿಜ್ಞಾನಿಗಳ ಪ್ರಭಾವ ಪ್ರೇರಣೆ ಇರೋದನ್ನು ನಾವು ಕಾಣ್ತೀವಿ. ರಾಯಲ್ ಸೊಸೈಟಿ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಅದರ ಪ್ರೇರಣೆಯೂ ಕೂಡ ಇವ್ರ ಮೇಲೆ ಆಯಿತು. ಆನಂತರ ತತ್ವಜ್ಞಾನಿಗಳಾಗಿರ್ತಕ್ಕಂಥ ಥಾಮಸ್ ಹಾಬ್ಸ್ ಮತ್ತು ಜಾನ್ ಲಾಕ್ ಇವರ ಪ್ರೇರಣೆಯೂ ಕೂಡ ಆ ಒಂದು ಆಂಗ್ಲ ಸಾಹಿತ್ಯದ ಮೇಲೆ ಆಗಿತ್ತು ಅನ್ನೋದನ್ನು ನೋಡ್ತೀವಿ. ನ್ಯೂಟನ್ ಆ ಸಂದರ್ಭದಲ್ಲಿ ಪ್ರಿನ್ಸಿಪಿಯಾ ಅನ್ನುವಂತಹ ಗ್ರಂಥವನ್ನು ಬರೆದ. ಅಷ್ಟೇ ಅಲ್ಲದೆ ವಿಲಿಯಂ ವರ್ಡ್ಸ್ವರ್ತ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ, ವರ್ಡ್ ಆಫ್ ಇಯರ್ ಆ್ಯಂಡ್ ಐ ಅನ್ನುವಂಥದ್ದು. ಅಂದ್ರೇನು, ಕಣ್ಣು ಮತ್ತು ಕಿವಿಗಳಿಗೆ ಗೋಚರವಾಗುವಂತಹ ಜಗತ್ತು ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ಅಂದರೆ ರೊಮ್ಯಾಂಟಿಕ್ ಸಾಹಿತ್ಯ ಸೃಷ್ಟಿ ಆಗುವುದಕ್ಕಿಂತ ಹಿಂದೆ ಈಗಾಗಲೇ ಒಪ್ಪಿಕೊಂಡಿರ್ತಕ್ಕಂತಹ ತತ್ವಗಳನ್ನೇ ಅನುಸರಿಸಿ ಸಾಹಿತ್ಯ ಸೃಷ್ಟಿ ಮಾಡಬೇಕು ಅನ್ನುವಂತಹ ಪೂರ್ವಾಗ್ರಹ ಪೀಡಿತವಾದಂಥ ಮನೋಭಾವ ಇತ್ತು. ಅದನ್ನು ಪ್ರಶ್ನಿಸುವ ಮತ್ತು ನಮ್ಮ ಕಿವಿಗೆ ಮತ್ತು ನಮ್ಮ ಕಣ್ಣಿಗೆ ಗೋಚರವಾಗುವಂತಹ ಅನುಭವಕ್ಕೆ ಬರುವಂತಹ ಸಾಹಿತ್ಯದ ಸೃಷ್ಟಿಗೆ, ಸೃಜನಕ್ಕೆ ನಾವು ಮುನ್ನಡೆಯಬೇಕು ಅನ್ನುವಂಥ ವರ್ಡ್ಸ್ವರ್ತರ ಹೇಳಿಕೆಯನ್ನು ಗಮನಿಸಿ ಬಹುದೊಡ್ಡ ಕ್ರಾಂತಿ ಆಯಿತು ಅನ್ನೋದನ್ನು
ನಾವು ಅಲ್ಲಿ ಒಂದು ಏನು ರೊಮ್ಯಾಂಟಿಕ್ ಸಾಹಿತ್ಯಕ್ಕೆ ಪ್ರೇರಣೆ ಆಗಿರ್ತಕ್ಕಂಥ ಅಂಶಗಳನ್ನು ನೋಡ್ತೀವಿ. ಆ ಸಂದರ್ಭದಲ್ಲಿ ಇಂಗ್ಲೀಷ್ ಮೂಲಕ ಈ ಎಲ್ಲ ಪ್ರಭಾವ, ರೊಮ್ಯಾಂಟಿಕ್ ಪ್ರಭಾವ ನವೋದಯ ಸಾಹಿತ್ಯಕ್ಕೆ ಬಂದಿದ್ದರಿಂದಾಗಿ ಅದೇ ಥರನೇ ಇರತಕ್ಕಂತಹ ಈ ಒಂದು ಮಹಾತ್ಮ ಗಾಂಧೀಜಿಯವರ ಒಂದು ಸತ್ಯಾಗ್ರಹದ ಕಲ್ಪನೆ ಇರಬಹುದು, ಮತ್ತು ಇವರು ಮಹಾತ್ಮ ಗಾಂಧೀಜಿಯವರ ಕುರಿತಾಗಿ ಚರ್ಚಿಲ್ರವರು ಹೇಳ್ತಕ್ಕಂಥ ಅರೆಬೆತ್ತಲೆ ಫಕೀರ ಅನ್ನುವಂತಹ ಕಲ್ಪನೆ ಇರಬಹುದು, ವಿವೇಕಾನಂದರವರ ದರಿದ್ರ ನಾರಾಯಣನ ಕಲ್ಪನೆ ಇರಬಹುದು. ಇವೆಲ್ಲವೂ ಕೂಡ ಏನಂತಂದರೆ ನಮ್ಮ ನವೋದಯ ಸಾಹಿತ್ಯಕ್ಕೆ ಪ್ರಭಾವ ಪ್ರೇರಣೆಯಾಗಿ ನಿಂತಿತು ಅನ್ನೋದನ್ನು ನೋಡ್ತೀವಿ. ಅದಲ್ಲದೆ ನವೋದಯ ಸಾಹಿತ್ಯಕ್ಕೆ ಭಾರತೀಯ ಭಾಷೆಗಳು ಕೂಡ ಪ್ರಭಾವ ಬೀರಿದವು. ಅದರಲ್ಲಿ ಬಂಗಾಳಿ ಭಾಷೆ ಇರ್ಬೋದು, ಮರಾಠಿ ಇರ್ಬೋದು, ಬೇರೆ ಬೇರೆ ಭಾಷೆಗಳು ಕೂಡ, ದೇಶೀಯ ಭಾಷೆಗಳು ಕೂಡ ಪ್ರಭಾವ ಬೀರಿದ್ರು ಅನ್ನೋದು ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ಭಾರತದ ರಾಷ್ಟ್ರೀಯ ಚಳುವಳಿಯ ಸಂದರ್ಭದಲ್ಲಿ ಅನೇಕ ಆಂದೋಲನಗಳು ಕೂಡ ನಡೆದವು. ಆ ಆಂದೋಲನಗಳು ನಮ್ಮ ನವೋದಯ ಸಾಹಿತ್ಯಕ್ಕೆ ಪ್ರೇರಣೆಯನ್ನು ಬೀರಿದವು. ಅದರಲ್ಲಿ ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯರವರು ಪ್ರಾರಂಭ ಮಾಡಿ ಇಂಗ್ಲೀಷ್ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು. ಭಾರತೀಯ ಸಮಾಜದಲ್ಲಿ ಇರ್ತಕ್ಕಂತಹ ಸಮಾಜದ ಪಿಡುಗುಗಳು, ಬಾಲ್ಯ ವಿವಾಹ ಇರ್ಬೋದು, ಸತಿ ಸಗಮನ ಪದ್ಧತಿ ಇರ್ಬೋದು, ಇಂಥ ಎಲ್ಲ ಅನಿಷ್ಟಗಳನ್ನು ಒಡೆದೋಡಿಸಬೇಕು ಅನ್ನುವಂಥ ತತ್ವದಿಂದ ಬ್ರಹ್ಮ ಸಮಾಜವನ್ನು ಏನು ಪ್ರಾರಂಭ ಮಾಡಿದ್ರು, ಆ ತತ್ವಗಳ ಪ್ರಭಾವ ನವೋದಯ ಸಾಹಿತ್ಯದ ಮೇಲೆ ಆಯಿತು ನೋಡ್ತೀವಿ. ಅದೇ ರೀತಿಯಾಗಿ ಆರ್ಯ ಸಮಾಜ ದಯಾನಂದ ಸರಸ್ವತಿಯವರು ಪ್ರಾರಂಭ ಮಾಡಿ ದೇಶೀಯ ಭಾಷೆಯಾಗಿರ್ತಕ್ಕಂತಹ ಹಿಂದಿಯನ್ನು ರಾಷ್ಟ್ರ ಭಾಷೆಯನ್ನಾಗಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅವರು ವೇದಗಳಿಗೆ ಹಿಂತಿರುಗಿ ಎನ್ನುವಂತಹ ಒಂದು ಹೇಳಿಕೆಯನ್ನು ಏನು ಕೊಟ್ಟಿದ್ದರು. ಇವುಗಳ ಪ್ರಭಾವ ಕೂಡ ಒಂದು ನಮ್ಮ ನವೋದಯ ಸಾಹಿತ್ಯ ಘಟ್ಟಕ್ಕೆ ಆಗಿದ್ದನ್ನು ನಾವು ನೋಡ್ತೀವಿ. ಆ ನಂತರ ರಾಮಕೃಷ್ಣ ಪರಮಹಂಸರ ಆಧ್ಯಾತ್ಮ ತತ್ವಗಳಿರ್ಬೋದು, ಸ್ವಾಮಿ ವಿವೇಕಾನಂದರು ಏನು ಚಿಕಾಗೋದಲ್ಲಿ ಮಾಡಿರ್ತಕ್ಕಂತಹ ಭಾಷಣ ಇರ್ಬೋದು, ಅವರ ತತ್ವಗಳಿರ್ಬೋದು, ಭಾರತೀಯರು ಕೇವಲ ಮಂತ್ರವಾದಿಗಳು, ಹಾವಾಡಿಗರ ದೇಶ ಅನ್ನುವಂತಹ ಭಾವವನ್ನು ಸಂಪೂರ್ಣವಾಗಿ ಮರೆಮಾಚಿ ಭಾರತವು ಜಗತ್ತಿಗೆಲ್ಲ ಗುರುವಾಗಬಹುದು ಅನ್ನುವಂಥ ರೀತಿಯೊಳಗೆ ಭಾವವನ್ನು ಸಾರಿ ಬಂದಿರತಕ್ಕಂಥ ವಿವೇಕಾನಂದರ ಪ್ರಭಾವ, ಇನ್ನು ಭಾರತೀಯ ಸಾಹಿತ್ಯಕ್ಕೆ ಮೊದಲ ನೋಬೆಲ್ ಪಾರಿತೋಷಕವನ್ನು ತಂದುಕೊಟ್ಟಿರತಕ್ಕಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಭಾವ, ಮಹಾತ್ಮ ಗಾಂಧೀಜಿಯವರ ಪ್ರಭಾವ, ಅಂಬೇಡ್ಕರ್ ಅವರ ಪ್ರಭಾವ ಕೂಡ ನವೋದಯ ಸಾಹಿತ್ಯಕ್ಕೆ ಆಯಿತು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಅನ್ಯ ಸಾಹಿತ್ಯ ಅನ್ನೋದಾದ್ರೆ ಇಲ್ಲಿ ವಿಶೇಷವಾಗಿ ಹೊಸ ಬಗೆಯ ಕಾವ್ಯ, ಭಾವಗೀತೆ, ನಾಟಕ, ಸಣ್ಣ ಕಥೆ, ಪ್ರಬಂಧ, ವಿಮರ್ಶೆ, ಕಾದಂಬರಿ ಇವೆಲ್ಲವುಗಳು ಕೂಡ ಮೂಡಿ ಬಂದವು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹೊಸಗನ್ನಡ ನಾಟಕ ಪರಂಪರೆಯೇ ವಿಶೇಷವಾಗಿ ಪ್ರಾರಂಭ ಆಗಿದ್ದು ಅಂದರೆ ಶ್ರೀಯವರ ಅಶ್ವತ್ಥಾಮನ್ ಎನ್ನುವಂತಹ ನಾಟಕದಿಂದ ಪ್ರಾರಂಭ ಆಯಿತು. ಅದರಿಂದ ಗೀತನಾಟಕ, ಏಕಾಂಕ ನಾಟಕ, ಟ್ರಾಜಿಡಿ, ಕಾಮಿಡಿ ಇವೆಲ್ಲ ನಾಟಕದ ಹಲವು ಪ್ರಕಾರಗಳು ಹೊಸಗನ್ನಡ ಒಂದು ಪ್ರಭಾವ ಪ್ರೇರಣೆ ನವೋದಯ ಸಾಹಿತ್ಯಕ್ಕೆ ಮೂಡಿ ಬಂದುವಂಥ ಅವುಗಳನ್ನು ಅನುಸರಿಸಿ ರಕ್ತಾಕ್ಷಿ, ಬಿರುಗಾಳಿ, ಸ್ಮಶಾನ ಕುರುಕ್ಷೇತ್ರದಂತಹ ಕುವೆಂಪುರವರ ಅನುವಾದಿತ ನಾಟಕಗಳು ಕೂಡಿ ಬಂದವು. ಅಷ್ಟೇ ಅಲ್ಲದೆ ಬೆರಳಿಗೆ ಕೊರಳು ಅನ್ನುವಂತಹ ನಾಟಕಗಳು ಕೂಡ ಬಂದವು ಅನ್ನೋದನ್ನು ನೋಡ್ತೀವಿ. ಗೀತ ನಾಟಕ ಪರಂಪರೆ ಅನ್ನೋದೇನಿದೆ ಇದು ಕೂಡ ಬೆಳೆದು ಬಂತು, ನವೋದಯ ಸಾಹಿತ್ಯದ ಪ್ರೇರಣೆಯಾಗಿ ನಿಂತಿತು. ಇದಕ್ಕೆ ಅಹಲ್ಯೆ, ಗೋಕುಲ ನಿರ್ಗಮನದಂತಹ ಕೃತಿಗಳು ಕೂಡ ಪ್ರೇರಣೆಯ ನವೋದಯ ಸಾಹಿತ್ಯ ಘಟ್ಟದಲ್ಲಿ ಮೂಡಿ ಬಂದವು ಅನ್ನೋದನ್ನು ನೋಡ್ತಾ ಇದ್ದೀವಿ. ಇನ್ನು ದೇಶೀಯ ಸಂತರುಗಳು ಬರ್ತಾರ. ಅದರಲ್ಲಿ ವಿಶೇಷವಾಗಿ ಏನಂದ್ರೆ ಪ್ರಮುಖ ವಸ್ತು ರಾಷ್ಟ್ರೀಯ ಮನೋಭಾವ ಆಗಿತ್ತು ನವೋದಯ ಸಾಹಿತ್ಯದ ಸಂದರ್ಭದಲ್ಲಿ. ರುದ್ರ ರಮಣೀಯ ನಿಸರ್ಗ ಹಾಗೂ ಜೀವನದ ಆದರ್ಶಮಯ ಬದುಕಿನ ಚಿತ್ರಣವು ಕೂಡ ನವೋದಯ ಸಾಹಿತ್ಯಕ್ಕೆ ಪ್ರೇರಣೆಯಾಗಿ ನಿಂತಿದ್ದರಿಂದ ಅಲ್ಲಿ ವಿಶೇಷವಾಗಿ ಕುವೆಂಪುರವರು ಪ್ರಕೃತಿ ಪ್ರೇಮವನ್ನು ಬೆಳೆಸ್ಕೊಂಡು ವರ್ಡ್ಸ್ ವರ್ತನನ್ನು ನೆನಪಿಸಿದರೆ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಅರವಿಂದರು, ಮಹಾತ್ಮ ಗಾಂಧೀಜಿಯವರು, ರಮಣ ಮಹರ್ಷಿಗಳು ಈ ಎಲ್ಲ ವಿಭೂತಿ ಪುರುಷರುಗಳು ಕೂಡ ಭಾರತೀಯ ಪರಂಪರೆಯ ಉಜ್ವಲ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಆದರ್ಶಗಳನ್ನು ನವೋದಯ ಕಾವ್ಯಕ್ಕೆ ಪ್ರಭಾವ ಬೀರುವಂತೆ ಕೊಟ್ಟರು ಅನ್ನೋದನ್ನು ನಾವು ನೋಡಬಹುದು. ಈ ಸಂದರ್ಭದಲ್ಲಿ ನವೋದಯ ಸಂದರ್ಭದಲ್ಲಿ ಅನೇಕ ಕಾದಂಬರಿ, ಸಣ್ಣ ಕಥೆ, ವಿಮರ್ಶೆಗಳು ಕೂಡ ಮೂಡಿಬಂದವು. ಕಾದಂಬರಿ ಕ್ಷೇತ್ರದೊಳಗೆ MS ಪುಟ್ಟಣ್ಣರವರು, ಕೆರೂರು ವಾಸುದೇವಾಚಾರ್ಯರು, ಗಳಗನಾಥರವರು, ಗುಲ್ವಾಡಿ ವೆಂಕಟರಾಯರು, ಕುವೆಂಪುರವರು,
ತೀನಂಶ್ರೀ ಅವರು ವಿಪುಲವಾಗಿರ್ತಕ್ಕಂತಹ ಒಂದು ಕಾದಂಬರಿ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದರು. ಇನ್ನು ಸಣ್ಣ ಕತೆ ಪಂಜೆ ಮಂಗೇಶ್ರಾಯರಿಂದ ಆರಂಭಗೊಂಡು ಮಾಸ್ತಿ, ಕುವೆಂಪು, ಆನಂದಕಂದ, BM ಶ್ರೀ, ಕುವೆಂಪು ಅನೇಕ ಕವಿಗಳು ಸಣ್ಣ ಕಥೆಗಳನ್ನು ಸಣ್ಣ ಕಥಾ ಕ್ಷೇತ್ರದಲ್ಲಿ ಕೃಷಿಯನ್ನು ಮಾಡಿದರು. ಸಾಹಿತ್ಯ ವಿಮರ್ಶೆಯೊಳಗೆ ಕುವೆಂಪುರವರು ದ್ರೌಪದಿಯ ಶ್ರೀಮುಡಿ, ವಿಭೂತಿ ಪೂಜೆ, ರಘುನಂದನ, ಕಾವ್ಯ ವಿಹಾರ ಮೊದಲಾದಂತಹ ಕೃತಿಗಳನ್ನು ವಿಮರ್ಶಾ ಕ್ಷೇತ್ರಕ್ಕೆ ತಂದುಕೊಟ್ಟರು. ಇನ್ನು ಪ್ರಸಿದ್ಧ ಕಥೆಗಳು ಆ ಕಾಲದಲ್ಲಿ ಅಂತಂದರೆ ವಸುಮಿತ್ತಿ ಅನ್ನುವಂಥದ್ದು, ಒಂದು ಹಳೆಯ ಕತೆ, ಗುರುಗಳ ಮಹಿಮೆ, ಧನ್ವಂತರಿ ಚಿಕಿತ್ಸೆ ಮೊದಲಾದಂಥ ಪ್ರಸಿದ್ಧವಾದ ಕಥೆಗಳು ನವೋದಯ ಘಟ್ಟದಲ್ಲಿ ಮೂಡಿಬಂದವು. ಇನ್ನು ಪ್ರಸಿದ್ಧ ಕಾದಂಬರಿಗಳು ಅಂದರೆ ಸುಬ್ಬಣ್ಣ, ಚೋಮನದುಡಿ, ಮರಳಿ ಮಣ್ಣಿಗೆ, ಅಂತರಂಗ, ಕಾನೂರು ಹೆಗ್ಗಡತಿ ಅಂತ ಪ್ರಸಿದ್ಧ ಬೃಹತ್ ಕಾದಂಬರಿಗಳು ಕೂಡ ನವೋದಯ ಸಾಹಿತ್ಯ ಘಟ್ಟದಲ್ಲಿ ಮೂಡಿಬಂದವು. ಇನ್ನು ಟೊಳ್ಳುಗಟ್ಟಿ ನಾಟಕ, ಸೂಳೆ ಎನ್ನುವಂತಹ ಪ್ರಸಿದ್ಧ ನಾಟಕಗಳನ್ನು ಕೈಲಾಸಂರವರು ಬರೆದ್ರ. ಶ್ರೀರಂಗರವರು ಹರಿಜನ್ವಾರ, ಶೋಕಚಕ್ರ, ಪ್ರಪಂಚ ಪಾಣಿಪತ್ತು ಅನ್ನುವಂಥ ಕೃತಿಗಳನ್ನು ಕೊಟ್ಟರು. ವಿಮರ್ಶೆಯ ಕಾರ್ಯ ಅನ್ನುವಂಥ ಕೃತಿಯನ್ನು ಬರೀತಾ ಶ್ರೀನಿವಾಸರು ಹೇಳುತ್ತಾರೆ, ವಿಮರ್ಶೆ ಎಂಬುದು ಕವಿಯಲ್ಲಿಯೇ ಇರತಕ್ಕ ಒಂದು ಲಕ್ಷಣ ಅನ್ನುವಂತಹ ಒಂದು ಲಕ್ಷಣವನ್ನು ಕೂಡ ವಿಮರ್ಶಕನ ಕುರಿತಾಗಿ ಹೇಳಿದ್ರು ಅನ್ನೋದನ್ನು ನೋಡ್ತೀವಿ. ಇದಾದ ಮೇಲೆ ಇನ್ನೂ ಅನೇಕ ವಿವಿಧ ಸಾಹಿತ್ಯ ರೂಪಗಳು ಮೂಡಿ ಬಂದವು ನವೋದಯ ಸಾಹಿತ್ಯದ ಘಟ್ಟದೊಳಗೆ. ಅಲ್ಲಿ ಪೂತಿನರವರು ಗಣೇಶ ದರ್ಶನ ಎನ್ನುವಂತಹ ಕೃತಿಯೊಳಗೆ ಮಂದಾನಿಲ ರಗಳೆಯನ್ನು ಬಳಸಿಕೊಂಡು ಹರಿಹರ ಕವಿಯನ್ನು ಅವರು ನೆನಪಿಸ್ಕೊಂಡ್ರು. ಕುವೆಂಪುರವರು ಸರಳ ರಗಳೆಯನ್ನು ಬಳಸಿಕೊಂಡ್ರು. ಇಂಗ್ಲೀಷ್ ಕವಿಗಳಿಂದ ಸಾನೆಟ್, ಪ್ರಘಾತ, ಎಲಿಜಿ, ಕಥನ ಕವನ ಮೊದಲಾದಂತಹ ಮಹಾಕಾವ್ಯಗಳು ಕೂಡ ನವೋದಯ ಕಾಲಘಟ್ಟದಲ್ಲಿ ಮೂಡಿ ಬಂದವು ಪ್ರಿಯ ವಿದ್ಯಾರ್ಥಿಗಳೇ. ಹಾಗಿದ್ದರೆ ಈಗೆಲ್ಲ ನೋಡಿರ್ತಕ್ಕಂತಹ ನವೋದಯ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರೇರಣೆಯಾಗಿ ನಿಂತಿರತಕ್ಕಂಥ ವಿವಿಧ ಅಂಶಗಳನ್ನು ನೋಡಿ ಆದಮೇಲೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಈ ಸಾಹಿತ್ಯದ ಲಕ್ಷಣಗಳಾದರೆ ಏನು ಅನ್ನೋದನ್ನು ಕೂಡ ನಾವು ನೋಡಬೇಕು. ಈಗ ಇಲ್ಲಿ ನವೋದಯ ಸಾಹಿತ್ಯದ ಲಕ್ಷಣಗಳನ್ನು ನೋಡುವಾಗ ಒಂದು ಮಾತು ನೆನಪಿಟ್ಕೋಬೇಕು, ಸತ್ಯಂ ಶಿವಂ ಸುಂದರಂ ಎನ್ನುವಂಥ ಧ್ಯೇಯ ಅದು ನವೋದಯ ಕವಿಗಳದ್ದಾಗಿತ್ತು ಅನ್ನುವಂಥದ್ದು. ಇವರು ಭಾವನಾತ್ಮಕತೆ, ಕಲ್ಪನೆಯ ಶ್ರೀಮಂತಿಕೆ, ಅತೀಂದ್ರಿಯ ಅನುಭವ ಮತ್ತು ಆದರ್ಶ ಪ್ರಜ್ಞೆಯ ಕಡೆಗೆ ಹೆಚ್ಚು ಒತ್ತನ್ನು ಕೊಟ್ಟರು ತಮ್ಮ ಸಾಹಿತ್ಯ ಕೃಷಿಯಲ್ಲಿ. ಸತ್ಯವೇ ಸೌಂದರ್ಯ ಸತ್ಯ ಅನ್ನುವಂಥದ್ದು ಇವರ ಪರಮ ಉದ್ದೇಶ ಆಗಿತ್ತು. ಇವರು ಪರಂಪರೆ ಮತ್ತು ಪ್ರಭಾವಗಳ ನಡುವೆ ಸಮತೋಲನವನ್ನು ಕಾಯ್ಕೊಳ್ಳುವ ಅಪೇಕ್ಷೆಯನ್ನು ಹೊಂದಿದ್ದರು ನವೋದಯ ಕವಿಗಳು. ನೋಡ್ರಿ, ಪರಂಪರೆ ಇತ್ತು, ಅವುಗಳ ಪ್ರಭಾವ ಇತ್ತು, ಅಷ್ಟೇ ಅಲ್ಲದೆ ಆಧುನಿಕ ಯುಗದ ಅನೇಕ ಒಲವು ಗೆಲುವುಗಳಿದ್ದು ಎಲ್ಲವುಗಳ ಸಮತೋಲನವನ್ನು ಕಾಯ್ದುಕೊಳ್ಳುವಂಥ ಅಪೇಕ್ಷೆಯನ್ನು ನಾವು ನವೋದಯ ಪರಂಪರೆಯಲ್ಲಿ ಕಾಣ್ತೇವೆ. ಆಮೇಲೆ ಅಪಾರ ಪ್ರಮಾಣದ ಓದುಗರ ಸೃಷ್ಟಿಯನ್ನು ಮಾಡಬೇಕಾಗಿತ್ತು, ಓದುಗರ ಅಭಿರುಚಿಯನ್ನು ವೃದ್ಧಿ ಮಾಡಬೇಕಾಗಿತ್ತು. ಆ ಕೆಲಸವನ್ನು ವಿಭಿನ್ನ ರೂಪದ ಸಾಹಿತ್ಯ ಕೃಷಿ ಮಾಡೋದ್ರ ಮೂಲಕ ದೊಡ್ಡ ಸಮುದಾಯವನ್ನೇ ಸೃಷ್ಟಿ ಮಾಡಿಕೊಂಡ್ರು ಅಂತೇಳಿ ಹೇಳ್ಬೋದು. ಇನ್ನು ಭಾವಗೀತೆ, ಕಾದಂಬರಿ, ಸಣ್ಣ ಕತೆ, ನಾಟಕ ಮೊದಲಾದಂಥ ಹೊಸ ರೂಪಗಳ ಆವಿಷ್ಕಾರಗಳನ್ನು ಕೂಡ ಈ ನವೋದಯ ಸಂದರ್ಭದಲ್ಲಿ ನೋಡ್ತೀವಿ. ಇನ್ನು ಮಾನವತಾವಾದದ ಒಲವನ್ನು ಇಲ್ಲಿ ಕಾಣ್ತೀವಿ, ಉದಾರವಾದಿ ನಿಲುವನ್ನು ನಾವು ಇಲ್ಲಿ ಕಾಣ್ತೀವಿ ನವೋದಯ ಸಂದರ್ಭದಲ್ಲಿ. ಸಾಮಾಜಿಕ ರಾಜಕೀಯ ತಿಳುವಳಿಕೆಗಳು ಸಾಹಿತ್ಯ ಸೃಷ್ಟಿಗೆ ಆನುಷಂಗಿಕ ಎನ್ನುವಂತಹ ಧೋರಣೆ ಇವರದು ಆಗಿತ್ತು ನವೋದಯ ಕವಿಗಳದ್ದು ನೋಡ್ತೀವಿ. ವಸ್ತು ವಿವರಗಳಲ್ಲಿ ಪ್ರಾದೇಶಿಕತೆಗೆ ಬೆಲೆ ಕೊಟ್ಟರು, ಇದು ಬಹಳ ಮುಖ್ಯವಾದ ಮಾತು. ಒಟ್ಟು ಧೋರಣೆಯಲ್ಲಿ ರಾಷ್ಟ್ರೀಯವಾದದ ಮುಖ್ಯ ಪ್ರವಾಹದಲ್ಲಿ ಬೆರೆಯುವ ಅಪೇಕ್ಷೆ ಇವರಲ್ಲಿ ಎದ್ದು ಕಾಣುತ್ತಿತ್ತು. ಆದರೆ ವಸ್ತು ವಿವರಣೆಯಲ್ಲಿ ಪ್ರಾದೇಶಿಕತೆಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ನವೋದಯ ಘಟ್ಟ ಮಾಡಿತು ಅನ್ನೋದನ್ನು ನೆನಪಿಟ್ಕೋಬೇಕು. ಇಲ್ಲಿ ಬಾಲಗಂಗಾಧರ ತಿಲಕರವರ ಉಗ್ರಗಾಮಿತನದ ಅಂಶಗಳೂ ಕೂಡ ಕಂಡು ಬರ್ತವೆ. ಮಹಾತ್ಮ ಗಾಂಧೀಜಿಯವರ ಸೌಮ್ಯವಾದಿತನವನ್ನು ಕೂಡ ಏಕಕಾಲದಲ್ಲಿ ತನ್ನ ಸಾಹಿತ್ಯದ ಒಡಲಲ್ಲಿ ಸಮ್ಮಿಳಿತಗೊಳಿಸಿಕೊಂಡು ಕೊಟ್ಟಿರ್ತಕ್ಕಂಥ ದೊಡ್ಡ ಕಾರ್ಯವನ್ನು ನವೋದಯ ಸಾಹಿತ್ಯ ಘಟ್ಟ ಮಾಡಿತು. ಸಂವಹನಶೀಲ ಭಾಷೆಯನ್ನು ಇವರು ರೂಪಿಸಿಕೊಂಡರು. ಕವಿತೆಗಳಲ್ಲಿ ಅನುಭವದ ಅಮೂರ್ತತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟರು. ಕಥೆಗಳಲ್ಲಿ ಅನುಭವ ವಿವರಗಳಿಗಿಂತ ಬೌದ್ಧಿಕ ಗ್ರಹಿಕೆ ಮತ್ತು ಸಾಹಿತ್ಯಿಕ ಮರುರಚನೆಯ ಅಪೇಕ್ಷೆಯನ್ನು ಕೂಡ ನಾವು ಇಲ್ಲಿ ಕಾಣ್ತೀವಿ. ನವೋದಯ ಸಾಹಿತ್ಯದಲ್ಲಿ ಬದುಕನ್ನು ಕುರಿತು ಆಶಾವಾದವಿತ್ತ ವಿನಃ ಸಿನಿಕತನವಲ್ಲ ಅನ್ನುವಂಥದ್ದನ್ನು ನೋಡ್ತೀವಿ. ಭಾಷೆಯು ವಿಚಾರಗಳ ವಾಹಕ ಮತ್ತು ಪ್ರೇರಕವಾಗಬೇಕೆಂಬ ಉದ್ದೇಶದಿಂದ ಹೆಚ್ಚು ಪ್ರಯೋಗಶೀಲತೆ ಇದು ಬಹಳ ಮುಖ್ಯ. ಯಾಕಂದರೆ ಇಂಥದೇ ರೀತಿಯಲ್ಲಿ ನಾವು ಸಾಹಿತ್ಯ ಬರೀಬೇಕು ಅಂತೇಳಿ ಚೌಕಟ್ಟನ್ನು ಹಾಕಿಕೊಂಡು ಸಾಹಿತ್ಯ ಕೃಷಿ ಆದ್ರೆ
ಅದು ಏಕಮುಖವಾಗಿ ಬೇಸರ ತರಿಸುವಂತಹ ರೀತಿಯ ಸಾಹಿತ್ಯವಾಗ್ತದೆ. ಹಾಗಾಗಿ ಪ್ರಯೋಗಶೀಲತೆಗೆ ಹೆಚ್ಚು ಒತ್ತನ್ನು ಕೊಟ್ಟರು ನವೋದಯ ಸಾಹಿತ್ಯ ಘಟ್ಟದ ಕವಿಗಳು. ಇನ್ನು ವೈದಿಕ ಧರ್ಮದ ಅಮೂರ್ತ ನೆಲೆಗಳ ವೈಭವೀಕರಣವನ್ನು ಕೂಡ ನವೋದಯ ಘಟ್ಟದಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ಅವೈದಿಕ ನೆಲೆಗಳ ಮೂರ್ತ ನೆಲೆಗಳ ಖಂಡನೆಯನ್ನು ಕೂಡ ಈ ನವೋದಯ ಸಾಹಿತ್ಯ ಘಟ್ಟದಲ್ಲಿ ಮಾಡ್ತೀವಿ. ಇನ್ನು ನವೋದಯ ಸಾಹಿತ್ಯದ ಮೇಲೆ ಅನೇಕ ಟೀಕೆಗಳು ಕೂಡ ಬಂತು. ಏನು ಬಂದು ಅದಕ್ಕೆ ಎಚ್.ಎಸ್. ರಾಘವೇಂದ್ರ ರಾವ್ ಅವರು ಕೂಡ ಬರೀತಾರೆ. ಅವರು ಹೇಳ್ತಾರೆ, ನವೋದಯವು ಪ್ರಜ್ಞಾಪೂರ್ವಕ ವಿಚಾರಧಾರೆ, ಸಾಹಿತ್ಯೇತರ ಆಸಕ್ತಿಗಳು ಹಾಗೂ ಒಂದು ಗುಂಪಿನ ನಾಯಕತ್ವಗಳನ್ನು ಹೊಂದಿ ಬೆಳೆದ ಚಳುವಳಿಯಲ್ಲ. ನೋಡ್ರಿ ಹೇಗೆ ಹೇಳ್ತಾರೆ ಇಲ್ಲಿ, ಪ್ರಜ್ಞಾಪೂರ್ವಕವಾದ ವಿಚಾರಧಾರೆ ಇಲ್ಲಿಲ್ಲ, ಸಾಹಿತ್ಯೇತರ ಆಸಕ್ತಿಗಳು ಇಲ್ಲಿಲ್ಲ, ಒಂದು ನಿರ್ದಿಷ್ಟವಾದ ಗುಂಪಿನ ನೇತೃತ್ವದಲ್ಲಿ ಬೆಳೆದು ಬಂದಿರತಕ್ಕಂತಹ ಸಾಹಿತ್ಯ ಘಟ್ಟ ಇದು ಅಲ್ಲ ಅನ್ನುವಂಥ ವಿಮರ್ಶೆಯನ್ನು ಕೂಡ ಎಚ್.ಎಸ್. ರಾಘವೇಂದ್ರ ಅವರು ಮಾಡಿದರು. ಸಮಾಜದ ಮಾನವ ಕುಲದ ಜಟಿಲ ಸಮಸ್ಯೆಗಳಿಗೆ ಲಕ್ಷ್ಯ ಕೊಡದ ವಾಸ್ತವವಾದಿಗಳು ಅನ್ನುವಂಥ ಟೀಕೆಗೂ ಕೂಡ ಒಳವಾದರು. ಆದರೆ ಇಲ್ಲಿ ನೆನಪಿಟ್ಕೊಳ್ಬೇಕು, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಅನ್ನುವಂಥದ್ದು ಇರ್ಬೋದು, ಸೂಳೆ ಇರ್ಬೋದು, ಬಹಿಷ್ಕಾರ ಇರ್ಬೋದು, ಅನೇಕ ಕೃತಿಗಳಲ್ಲಿ ಆಹಾ ಎಲ್ಲಡಗಿತ್ತು ನಿನ್ನ ಕರುಣ, ಆರ್ಯ ಧರ್ಮದ ಕರುಣ ಅನ್ನುವಂಥ ಪದ್ಯ ಇರ್ಬೋದು. ಎಲ್ಲ ಪದ್ಯಗಳಲ್ಲೂ ಕೂಡ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ, ನೋವನ್ನು ಅನುಭವಿಸ್ತಾ ಇರ್ತಕ್ಕಂತಹ ಜನಗಳ ಬಗ್ಗೆ ಮಿಡಿಯುವಂಥ ಭಾವನೂ ಕೂಡ ನವೋದಯ ಘಟ್ಟದಲ್ಲಿ ಮೂಡಿ ಬಂತು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರಬೇಕು. ಸಮಾಜವನ್ನು ನಿರ್ಜೀವಗೊಳಿಸುವ ಅಜ್ಞಾನ, ದಾರಿದ್ರ್ಯ, ಶೋಷಣೆ, ಬಹುಸಂಖ್ಯಾತ ಪಿಡುಗುಗಳಿಗೆ ಅವರ ಕಾವ್ಯಗಳಲ್ಲಿ ಆಸ್ಪದವಿಲ್ಲ ಅನ್ನುವಂತಹ ಒಂದು ಟೀಕೆಗಳು ಕೂಡ ನವೋದಯ ಸಾಹಿತ್ಯ ಒಳಗಾಯಿತು. ಭಾವನಾತ್ಮಕತೆಯ ದೃಷ್ಟಿಯು ಭ್ರಮಾತೀತ ಹಾಗೂ ವಾಸ್ತವತೆಗೆ ದೂರವಾದದ್ದು ಅನ್ನುವಂಥ ರೀತಿ. ಯಾಕಂದರೆ ಭ್ರಮೆಯೊಳಗ ಕಾವ್ಯ ಹಾಗೇನೆ. ಅದಕ್ಕೋಸ್ಕರನೇ ವಿಮರ್ಶೆಯ ಸಂದರ್ಭದಲ್ಲಿ ನೀನೇರಬಲ್ಲಿಯ ನಾನೇರಿದ ಎತ್ತರಕ್ಕೆ, ನೀನು ಇಳಿಯಬಲ್ಲಿಯ ನಾನು ಇಳಿದ ಆಳಕ್ಕೆ ಎನ್ನುವಂಥದ್ದು. ಯಾಕೆ ಅಂತಂದರೆ, ಒಂದು ಸಾಹಿತ್ಯ ಸೃಷ್ಟಿಯಾಗುವ ಘಟ್ಟ ಏನಿದೆ, ಆ ಸೃಷ್ಟಿಯಾಗುವ ಘಟ್ಟ ಕಾಲಘಟ್ಟದ ಸಂದರ್ಭದ ಮನಸ್ಥಿತಿಯನ್ನು, ಯುವ ಧರ್ಮವನ್ನು ಅರ್ಥೈಸ್ಕೊಳ್ಬೇಕು ವಿನಃ ಹೀಗೇ ಇರಬೇಕಾಗಿತ್ತು ಅಂತೇಳಿ ವಿಮರ್ಶಕ ಅದನ್ನು ಚುಚ್ಚಿ ನೋಡಿದ್ರೆ ಅರ್ಥ ಇಲ್ಲ ಅಂತೇಳಿ ಕೂಡ ಅನ್ನಿಸ್ತದೆ. ಇನ್ನು ಮುಂದೆ ಮಾತುಗಳ ಅರ್ಥವ್ಯಾಪ್ತಿ ನಿಖರವಾಗಿಲ್ಲ ನವೋದಯ ಸಾಹಿತ್ಯದೊಳಗ ಅನ್ನುವಂಥದ್ದು ಬಹುದೊಡ್ಡ ಟೀಕೆಯಾಗಿದೆ. ಅತಿ ಭಾವುಕತೆ ಹಾಗೂ ಆವೇಶದಿಂದ ಉತ್ಪ್ರೇಕ್ಷೆಯ ಮಾತುಗಳನ್ನು ಹೆಚ್ಚು ಬಳಸಲಾಗಿದೆ ನವೋದಯ ಸಾಹಿತ್ಯದ ಕವಿಗಳ ಮೂಲಕ ಅನ್ನೋದನ್ನು ಕೂಡ ಹೇಳ್ತೀವಿ. ಪುನರಾವೃತ್ತಿಯೂ ಕೂಡ ಇದರಲ್ಲಿ ಹೆಚ್ಚಿದೆ. ಕಾವ್ಯ ಅನುಭವಗಳ ಅಭಿವ್ಯಕ್ತಿಯಾದರೆ ಆಗದೆ ಬರೀ ಹೇಳಿಕೆಗಳ ಆಗುವಂತಹ ಪಂಕ್ತಿಗಳನ್ನು ಕೂಡ ಬಳಸ್ಕೊಂಡ್ರು. ಅಷ್ಟೇ ಅಲ್ಲದೆ ಪೂರ್ವ ನಿರ್ಮಿತ ಭಾಷಣಗಳನ್ನು ಕೂಡ ಹೆಚ್ಚು ಬಳಸ್ಕೊಂಡ್ರು ಅನ್ನುವಂಥ ಟೀಕೆಗೆ ನವೋದಯ ಸಾಹಿತ್ಯ ಒಳಗಾಗಿದ್ದನ್ನು ನೋಡ್ತೀವಿ. ಇನ್ನು ನವೋದಯ ಸಾಹಿತ್ಯ ಘಟ್ಟದೊಳಗೆ ಅನೇಕ ಕವಿಗಳು ಅನೇಕ ರೀತಿಯ ಕವನಗಳನ್ನು ಬರೆದರು. ಅಲ್ಲಿ ಒಂದಿಷ್ಟು ನಾವು ನೋಡೋದಾದ್ರೆ, ಕನ್ನಡ ನಾಡಿಗೆ ಕನ್ನಡವೇ ಗತಿ, ಅನ್ಯಥಾ ಶರಣಂ ನಾಸ್ತಿ, ಸಂಸ್ಕೃತವಲ್ಲ, ಇಂಗ್ಲೀಷ್ ಅಲ್ಲ, ಹಿಂದಿ ಅಲ್ಲ, ಕನ್ನಡ ಎಂಬ ಘೋಷಣೆಯನ್ನು BM ಶ್ರೀಕಂಠನವರು ಕೊಟ್ಟರೆ, ಏನು ಚೆಲುವಿನ ನಾಡು, ಚೆಲುವ ನಾಡು ಕನ್ನಡ ನಾಡು ಎಂದವರು BM ಶ್ರೀಕಂಠಯ್ಯನವರು. ಕುವೆಂಪು ಅವರು ಹೇಳ್ತಾರೆ ಏನಂತಂದರೆ, ಕುವೆಂಪುರವರು ಶ್ರೀಯವರನ್ನು ಕುರಿತು ಕನ್ನಡ ನವೋದಯದ ನಾಂದಿ ಸ್ವರೂಪ ಎನ್ನುವಂಥ ಪ್ರಶಂಸೆಯನ್ನು ಕೂಡ ಮಾಡಿದರು. ಅಷ್ಟೇ ಇದೇ ಸಂದರ್ಭದಲ್ಲಿ ವನ ಸಮದಲವನ್ನ ಎನ್ನ ಜೀವನವು ವಿಕಸಿಸುವಂತೆ ಅನ್ನುವಂಥ ಕವನ ಇರ್ಬೋದು, ಕನ್ನಡ ತಾಯ ನೋಟ ಅನ್ನೋದಿರ್ಬೋದು, ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆ ಇಲ್ಲ ಈ ಗುಡಿಯು ಕಲೆಯ ಬಲಿಯು ಅನ್ನುವಂತಹ ಪದ್ಯ ಇರ್ಬೋದು, ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ ಇರ್ಬೋದು. ಎಲ್ಲ ಪ್ರಸಿದ್ಧವಾದಂತಹ ಸಾಲುಗಳು ನವೋದಯ ಕಾಲದ ಸಾಹಿತ್ಯ ಘಟ್ಟದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಸಾಲುಗಳಾಗಿವೆ. ಹೀಗೆ ಅನೇಕ ಕವನಗಳನ್ನು ನಾವು ಈ ಸಂದರ್ಭದಲ್ಲಿ ನೋಡ್ತೀವಿ. ನವೋದಯ ಅನ್ನುವಂಥದ್ದು ಸುಮಾರು ಭಾಳ ಹಳೆಯ ಕಾಲದಿಂದಲೂ ಕೂಡ ರಚನೆಯಾಗಿರ್ತಕ್ಕಂಥ ಒಂದು ಸಾಹಿತ್ಯ ಘಟ್ಟ ಆಗಿದ್ದರಿಂದ ಕೇವಲ ಒಂದೇ ಒಂದು ವಿಡಿಯೋಕ್ಕೆ ಇದನ್ನು ಸೀಮಿತಗೊಳಿಸಿ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಎಲ್ಲ ಅಧ್ಯಯನಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನು ಮಾಡಿ ನಾನು ಬಿಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಸಲಹೆ ಸೂಚನೆಗಳು ಏನೇ ಇದ್ದರೂ ಕೂಡ ಇದನ್ನು ನೀವು ನನಗೆ ನನ್ನ ವೈಯಕ್ತಿಕ ಇನ್ಬಾಕ್ಸ್ಗೆ ನೀವು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೇಕು ಅಂತೇಳಿ ವಿನಂತಿಸ್ತಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.